ನಮಸ್ಕಾರ ವೀಕ್ಷಕರೇ, ದ ಫೆಡರಲ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪೂರ್ಣಿಮಾ ಪರ್ಣಿಕಿಲ. ರಾಜ್ಯದಲ್ಲಿ ದಿನೇ ದಿನೇ ಬಿಸಿಲಿನ ತಾಪಮಾನ ಜಾಸ್ತಿ ಆಗ್ತಾ ಇದೆ. ಇದರಿಂದ ಆರೋಗ್ಯ ಸಮಸ್ಯೆಗಳು ಕೂಡ ಕಾಡ್ತಾ ಇದೆ. ಸೊ ಈ ಬಿಸಿಲಿನ ತಾಪದಿಂದ ಉಂಟಾಗುವ ಆರೋಗ್ಯ ಸಮಸ್ಯೆಗಳು ಹಾಗೂ ನಾವು ಕೈಗೊಳ್ಳಬೇಕಾದ ಮುನ್ನೆಚ್ಚರಿಕೆ ಕ್ರಮಗಳ ಬಗ್ಗೆ ಈ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ಳೋಣ. ಈ ಬಗ್ಗೆ ಚರ್ಚಿಸಲು ನಮ್ಮ ಜೊತೆ ಇದ್ದಾರೆ ಖ್ಯಾತ ಮಕ್ಕಳ ತಜ್ಞರಾಗಿರುವಂತಹ ಡಾಕ್ಟರ್ ಭಾಸ್ಕರ್ ಎಂಬಿ ಅವರು. ಸರ್, ನಿಮ್ಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಯಾರಿಗೂ ನಮಸ್ತೆ. ಸರ್, ಇವಾಗ ಇತ್ತೀಚಿನ ದಿನಗಳಲ್ಲಿ ಬಿಸಿಲು ಜಾಸ್ತಿ ಆಗ್ತಾ ಇದೆ. ಸಾಮಾನ್ಯವಾಗಿ ಈ ಬಿಸಿಲಿಂದ ಉಂಟಾಗುವ ಸಾಮಾನ್ಯ ಆರೋಗ್ಯ ಸಮಸ್ಯೆಗಳು ಏನು ಸರ್? ಈ ಸಲ ಅಂತೂ ಸಮ್ಮರ್ ಹೋಸಲಿಕ್ಕಿಂತ ಜಾಸ್ತಿ ಇದೆ. ಸೊ ಸಾಮಾನ್ಯವಾಗಿ ಬಿಸಿಲಿಂದ ಏನಾಗ್ತದೆ ಅಂತಂದ್ರೆ ತಗೊಂತ ಬಂದ್ರೆ ಲೇಯರ್ ಬಂದ್ರೆ ಫಸ್ಟ್ ಸ್ಕಿನ್ ರ್ಯಾಶಸ್ ಆಗೋ ಚಾನ್ಸಸ್ ಇರ್ತದೆ. ಓಕೆ, ಮಿಲೇರಿಯಾ ಅಂತ ಕರಿತೀವಿ. ನೆಕ್ಸ್ಟ್ ಹೀಟ್ ಇಂದ ಕ್ರಾಂಪ್ಸ್ ಆಗಂತ ಚಾನ್ಸಸ್ ಇರುತ್ತೆ. ಕೈ ಕಾಲು ಹಿಡ್ಕೊಳ್ಳೋದು, ಮಸಲ್ ಕ್ರಾಂಪ್ ಆಗೋದು ಆಗ್ತದೆ. ಡಿಹೈಡ್ರೇಷನ್ ಆಗೋ ಚಾನ್ಸಸ್ ಇರುತ್ತೆ. ಓಕೆ, ಸೊ ಆಮೇಲೆ ಈ ಟೆಟನಿ ಅಂತ ಕರಿತೀವಿ. ಉಸಿರಾಟ ಜಾಸ್ತಿ ಆಗಿ ಅದರಿಂದ ಕ್ರಾಂಪ್ಸ್ ಅಲ್ಲಿ ಡಿಫ್ರೆಂಟ್ ವೆರೈಟಿ, ಅದು ಕ್ಯಾಲ್ಸಿಯಂ ಡಿಫಿಷಿಯನ್ಸಿ ಆಗಿ ಆಗಂತ ಚಾನ್ಸಸ್ ಇರುತ್ತೆ. ಅದಕ್ಕಿಂತ ಜಾಸ್ತಿ ಇನ್ನೂ ತೀವ್ರ ಎಕ್ಸ್ಪೋಜರ್ ಜಾಸ್ತಿ ಆಯ್ತು ಅಂದಾಗ ಹೀಟ್ ಎಕ್ಸಾಕ್ಷನ್ ಅಂತ ಕರಿತೀವಿ, ಆರ್ ಹೀಟ್ ಸ್ಟ್ರೋಕ್ ಅಂತ ಕರಿತೀವಿ. ಅದಾದ್ಮೇಲೆ ಅದು ತೀವ್ರತೆ ಜಾಸ್ತಿ ಆದಂಗೆ ಇದು ಆಗಂತ ಚಾನ್ಸಸ್ ಇರ್ತದೆ ಹೀಟ್ ಇಂದ. ಇವಾಗ ಸರ್, ಉತ್ತರ ಕರ್ನಾಟಕ ಅಂದ್ರೆ ಕೆಲವು ಜಿಲ್ಲೆಗಳಿಗೆ ಕಂಪೇರ್ ಮಾಡಿದ್ರೆ ಉತ್ತರ ಕರ್ನಾಟಕದಲ್ಲಿ ಜಾಸ್ತಿಯಾಗಿ ಬಿಸಿಲು ಇರುತ್ತೆ. ಸೊ ಅಲ್ಲಿ ನಮ್ಮ ಗಂಭೀರ ಸಮಸ್ಯೆಗಳು ಯಾವ ರೀತಿ ಪರಿಣಾಮ ಬೀರಬಹುದು? ಉಂಟಾಗುವ ಗಂಭೀರ ಸಮಸ್ಯೆಗಳೇನು? ಹೀಟ್ ಇಂದ ಹಾಗಂತದ್ದು ಮೇನ್ಲಿ 2 ಪ್ರಾಬ್ಲಮ್ಸ್ ಜಾಸ್ತಿ. ಒಂದು ಹೀಟ್ ಎಕ್ಸಾಕ್ಷನ್ ಅಂತ ಕರಿತೀವಿ ಹೇಳ್ದಂಗೆನೆ, ಇನ್ನೊಂದು ಹೀಟ್ ಸ್ಟ್ರೋಕ್. ಹೀಟ್ ಸ್ಟ್ರೋಕ್ ಅನ್ನೋದು ತೀವ್ರತೆ. ಅದು ಅದು ಅದನ್ನ ಪ್ರಿವೆಂಟ್ ಮಾಡ್ಲೇಬೇಕು ನಾವು. ಎಕ್ಸಾಕ್ಟ್ಲಿ ಏನಾಗ್ತದೆ ಈ ನಾರ್ತ್ ಕರ್ನಾಟಕದಲ್ಲಿ ಎಲ್ಲ ತುಂಬಾ ಬಿಸಿಲಿರೋ ಜಾಗದಲ್ಲಿ ಜನ ಬಿಸಿಲಲ್ಲಿ ವರ್ಕ್ ಮಾಡೋಂತ ಲೇಬರ್ಸ್ ಇರ್ಬೋದು, ಇಲ್ಲ ಅಥ್ಲೆಟ್ಸ್ ಇರ್ಬೋದು, ಸ್ಪೋರ್ಟ್ಸ್ ಪರ್ಸನ್ ಇರ್ಬೋದು, ಯಾರು ಬಿಸಿಲಲ್ಲಿ ಹಾಡ್ತಾರೆ ತುಂಬಾ ಹೊತ್ತು, ಇಲ್ಲ ನಾವು ಎಕ್ಸರ್ಷನಲ್ ಹೀಟ್ ಸ್ಟ್ರೋಕ್ ಅಂತ ಕರೀತೀವಿ. ಈ ಸ್ಟ್ರೋಕ್ ಅಲ್ಲಿ 2 ಭಾಗಗಳಿದೆ. ಒಂದು ಎಕ್ಸರ್ಷನಲ್ ಹೀಟ್ ಸ್ಟ್ರೋಕ್ ಅಂತ, ಇನ್ನೊಂದು ನಾನ್ ಎಕ್ಸರ್ಷನ್ ಅಂದ್ರೆ ಬಿಸಿಲಲ್ಲಿ ಕೆಲಸ ಮಾಡಿ ತುಂಬಾ ಸ್ಟ್ರೈನ್ ಆಗಿ ಅದರಿಂದ ಆಗಂತ ಸ್ಟ್ರೋಕ್. ಬಿಸಿಲು ಎಕ್ಸ್ಪೋಸ್ ಆದ್ರೆ ಸಾಕು, ಹೀಟ್ ವೇವ್ಸ್ ಇಂದ. ಈಗ ಮಕ್ಕಳಾಗ್ಲಿ, ಇಲ್ಲ ವೃದ್ಧರಾಗ್ಲಿ, ವಯಸ್ಸಾಗಿರೋರಾಗ್ಲಿ, ಅವ್ರಿಗೆ ಹಾಗಂತದ್ದು. ಓಕೆ, ಸೊ ಏನಾಗ್ತದೆ ಗಂಭೀರವಾಗಿ ಅಂತಂದ್ರೆ, ಫಸ್ಟ್ ನೋಡಿ, ಸ್ಟಾರ್ಟಿಂಗ್ ಅಲ್ಲಿ ಬಿಸಿಲಿಗೆ ಎಕ್ಸ್ಪೋಸ್ ಆದಾಗ, ಟೆಂಪರೇಚರ್ ರೈಸ್ ಆದಾಗ ಬಾಡಿ ಏನ್ ಮಾಡುತ್ತೆ, ಸ್ವೆಟ್ ಆಚೆ ಹಾಕುತ್ತೆ, ವ್ಯಾಸೋಡೈಲೇಷನ್ ಮಾಡುತ್ತೆ. ಅದರಿಂದ ಸರ್ಕ್ಯುಲೇಷನ್ ಜಾಸ್ತಿ ಆಗಿ ಸ್ವೆಟ್ ಜಾಸ್ತಿ ಆಗಿ ವ್ಯಾಪರೇಷನ್ ಆಗಿ ಬಾಡಿ ಸ್ವಲ್ಪ ಕೂಲ್ ಆಗ್ಲಿಕ್ಕೆ ಪ್ರಯತ್ನ ಪಡ್ತದೆ. ಸೊ ಹಂಗಾಗಿ ಬೇರೆ ಮೆಕ್ಯಾನಿಸಮ್ ಇಂದನೂ ಬಾಡಿ ದೇರ್ ಆರ್ ಮೆನಿ ಮೆಕ್ಯಾನಿಸಮ್, ಕನ್ವೆನ್ಷನ್ ಅಂತ ಕರಿತೀವಿ, ಹೀಟ್ ಲಾಸ್ ಆಗ್ಲಿಕ್ಕೆ. ಸೊ ಆ ತರದೆಲ್ಲ ಮಾಡುತ್ತೆ. ಇದಾದ್ಮೇಲೂ ಏನಾಗ್ತದೆ, ಇದಾದ್ಮೇಲೂ ಬಾಡಿ ತಡೆಯಕ್ ಆಗ್ತಿಲ್ಲ, ಇನ್ನೂ ಹೀಟ್ ಜಾಸ್ತಿ ಆಗ್ತದೆ ಅಂದ್ರೆ ನಮ್ ಥರ್ಮೋ ರೆಗ್ಯುಲೇಷನ್ ಸಿಸ್ಟಮ್ ಇದೆಯಲ್ಲ, ಅದು ಬ್ರೇಕ್ ಆಗುತ್ತೆ. ಇಲ್ಲಪ್ಪ, ನನ್ ಬಿಟ್ಟಾಯ್ತು, ನಿಮ್ಮಿಂದ ಬೇಕಾದ್ರೂ ಮಾಡ್ಕೊಳ್ಳಿ ಅಂತ. ಅಂತ ಟೈಮಲ್ಲಿ ಡಿಹೈಡ್ರೇಷನ್ ಇಂದನಾಗಿ ಡೈರೆಕ್ಟ್ ಸೆಲ್ ಇಂಜುರಿ, ಬ್ರೈನ್ ಸೆಲ್ ಇಂಜುರಿಂದಾಗಿ ವಾಮಿಟಿಂಗ್ ಆಗೋದಾಗ್ಲಿ, ಲೂಸ್ ಮೋಷನ್, ಇರಿಟೇಬಿಲಿಟಿ, ಸಿಂಕೋಪಲ್ ಅಟ್ಯಾಕ್ಸ್, ಈವನ್ ಡೈರೆಕ್ಟ್ಲಿ ತಲೆ ಸುತ್ತ ಬೀಳೋದು ನೋಡಿರ್ತೀರ, ಬಿಸಿಲಲ್ಲಿ ತಲೆ ಸುತ್ತ ಬೀಳೋದು, ಇಲ್ಲ ಬ್ಲಡ್ ಸರ್ಕ್ಯುಲೇಷನ್ ಕಿಡ್ನಿ ಕಮ್ಮಿ ಆಗಿ ಕಿಡ್ನಿ ಮೇಲೆ ಎಫೆಕ್ಟ್ ಆಗಂತದ್ದು, ಫಿಟ್ಸ್ ಬರೋ ಅಂತದ್ದು, ಕೋಮಾಗ ಹೋಗುವಂತದ್ದು, ಈ ತರದೆಲ್ಲ ಗಂಭೀರ ಪರಿಣಾಮಗಳು ಆಗ್ಬೋದು. ಇದು ಬಿಸಿಲಿನ ತಾಪಮಾನದಿಂದಾಗಿ ಗಂಭೀರ. ಹೌದು. ಒಂದ್ ಸ್ಟೇಜ್ ಇನ್ನೊಂದು ಅದನ್ನ ದಾಟಿ ಹೋದ್ರೆ ಸ್ಟ್ರೋಕ್ ಆಗ್ತದೆ. ಸೊ ಇವಾಗ ನೀವು ಹೀಟ್ ಸ್ಟ್ರೋಕ್ ಅಂತ ಹೇಳ್ತೀವಿ ಸರ್, ಇದರ ಲಕ್ಷಣಗಳು ಹೇಗಿರ್ತವೆ? ಇವಾಗ ಯಾವ ರೀತಿ ಪರಿಣಾಮ ಬೀರುತ್ತೆ, ಹೇಗೆ ಗೊತ್ತಾಗುತ್ತೆ? ಸೊ ಇದು ಸ್ಟಾರ್ಟಿಂಗ್ ಅಲ್ಲೇ ಒಂದು ಬಾಡಿ ನಮ್ಗೆ ಮುನ್ಸೂಚನೆ ಕೊಡುತ್ತೆ, ನಿನ್ಗೆ ಸ್ವೆಟ್ಟಿಂಗ್ ಆಗ್ತಾ ಇದೆ, ಸ್ವಲ್ಪ ನಾಸ್ಯ, ವಾಮಿಟಿಂಗ್ ಆಗ. ಅದನ್ನ ನೆಗ್ಲೆಕ್ಟ್ ಮಾಡ್ದಲೆ ಆ ಟೈಮಲ್ಲಿ ನೀನ್ ಏನಾದ್ರು ಮೆಷರ್ ತಗೊಂಡ್ರೆ, ನೀರ್ ಚೆನ್ನಾಗಿ ಕೊಟ್ಟು, ವಿಶ್ರಾಂತಿ ತಗೊಂಡು, ನೆರಳಿಗೆ ಹೋಗಿ, ಈ ತರದ್ ಏನಾದ್ರು ಪ್ರಿವೆನ್ಷನ್ ಆಕ್ಟಿವಿಟಿ ಮಾಡಿದ್ರೆ ದೆನ್ ಗುಡ್. ಅವಾಗ ಮಾಡ್ಲಿಲ್ಲ ಅಂದಾಗ ನಾನು ನಿಮ್ಗೆ ಹೇಳ್ದಂಗೆನೆ ಅವಾಗ್ಲೇ ವಾಮಿಟಿಂಗ್ ಆಗ್ಬೋದು, ನಾಸ್ಯ ತರ ಫೀಲ್ ಆಗ್ಬೋದು, ಇರಿಟೇಬಿಲಿಟಿ, ಹೆಡ್ಏಕ್ ಬರೋಂಥದ್ದು, ತಲೆ ಸುತ್ತ ಬೀಳೋಂಥದ್ದು, ಫಿಟ್ಸ್ ಬರೋಂಥದ್ದು ಇದಾಗ್ಬೋದು. ಇಲ್ಲ BP ಉಸಿರಾಟ ಜಾಸ್ತಿ ಆಗಿ ಹೈಪೋಟೆನ್ಷನ್ ಆಗಿ BP ಕಮ್ಮಿ ಆಗುವಂಥದ್ದು ಇರ್ತದೆ. ಸೊ ಡಿಹೈಡ್ರೇಷನ್ ಅಂದ್ರೆ ನಮ್ಗೆ ಹೇಳಿದೆ ಅಂದ್ರೆ, ನೀರಿನಂಶ ದೇಹದಲ್ಲಿ ಬ್ಲಡ್ ಇಸ್ ಥಿಕ್ ವಾಟರ್ ಅಲ್ಲ, ಅಲ್ಲಿ ನೀರಿನಂಶ ಕಮ್ಮಿ ಆದ್ರೆ ಥಿಕ್ನೆಸ್ ಜಾಸ್ತಿ ಆಗಿ ವಿಸ್ಕೋಸಿಟಿ ಜಾಸ್ತಿ ಆಗ್ತದೆ. ವಿಸ್ಕೋಸಿಟಿ ಜಾಸ್ತಿ ಆದ್ರೆ ಏನಾಯ್ತು, ಸೊ ಸರ್ಕ್ಯುಲೇಷನ್ ಕಮ್ಮಿ ಅಂದ್ರೆ ಫ್ಲೋ ಕಮ್ಮಿ ಆಗ್ತದೆ. ಥಿಕ್ ಆಗಿದ್ರೆ ಫ್ಲೋ ಆಗೋದಿಲ್ಲ. ಅಂತ ಟೈಮಲ್ಲಿ ಅದು ಸ್ಟ್ರೋಕ್ ಮಾಡೋಂತ ಅಂದ್ರೆ ಕಿಡ್ನಿ ಮೇಲೆ ಎಫೆಕ್ಟ್ ಮಾಡೋದು, ಎಸ್ಪೆಷಲಿ ಅಕ್ಯೂಟ್ ಕಿಡ್ನಿ ಇಂಜುರೀಸ್ ಅಂತ ಕರಿತೀವಿ, AKI ಅಂತ ಕರಿತೀವಿ. ಇದೆಲ್ಲ ಆಗಂತ ಚಾನ್ಸಸ್ ಇರುತ್ತೆ. ಎಂಡ್ ಆರ್ಗನ್ ಇಂಜುರಿ ಆಗಂತ ಚಾನ್ಸಸ್ ಇರ್ತದೆ.
ಸೊ ಹೀಟ್ ಸ್ಟ್ರೋಕ್ ನ ಪ್ರಿವೆಂಟ್ ಮಾಡೋದೇ ಬೆಸ್ಟ್. ಸರ್ ಇವಾಗ ನೋಡಿದ್ರೆ ಡಿಹೈಡ್ರೇಷನ್, ಇವಾಗ ಜಾಸ್ತಿಗೆ ಡಿಹೈಡ್ರೇಷನ್ ಇಂದ ಕೆಲವು ಸಾಯುವ ಪ್ರಕರಣಗಳು ಕೂಡ ಇರ್ತವೆ. ಸೊ ನಾವು ಹ್ಮ್ ಡಿಹೈಡ್ರೇಷನ್ ಆಗದ ಹಾಗೆ ಈ ಬಿಸಿಲಲ್ಲಿ ಏನ್ ಮಾಡ್ಕೋಬೇಕು? ಆಮೇಲೆ ಒಂದು ವೇಳೆ ಡಿಹೈಡ್ರೇಷನ್ ಜಾಸ್ತಿ ಆದ್ರೆ ಡಾಕ್ಟರ್ನ ಕನ್ಸಲ್ಟ್ ಮಾಡ್ಬೇಕಾ? ಯಾವಾಗ ಮಾಡ್ಬೇಕು? ಸೊ ಡಿಹೈಡ್ರೇಷನ್ ನಿಮ್ಗೆ ಗೊತ್ತು, ಈಗ ನಾನು ಬಿಸಿಲಿಗೆ ಹೋಗಿ ವರ್ಕ್ ಮಾಡ್ತಾ ಇದೀನಿ, ಇಲ್ಲ ಬಿಸಿಲ ನಾನು ಆಟ ಆಡ್ತಾ ಇದೀನಿ, ಇಲ್ಲ ಬಿಸಿಲ ನಾನು ಜಿಮ್ ಮಾಡ್ತೀನಿ, ಇಲ್ಲ ಹೊರಗಡೆ ಟ್ರೆಕ್ಕಿಂಗ್ ಹೋಗ್ತಾ ಇದೀನಿ ಅಂದ್ರೆ ಯು ಶುಡ್ ಆಲ್ವೇಸ್ ಕ್ಯಾರಿ ವಾಟರ್, ಅಡಿಕ್ವೇಟ್ ಅಮೌಂಟ್ ಆಫ್ ವಾಟರ್. ಓಕೆ. ಸೊ ನಿಮ್ಗೆ ಒಂದು 2ರಿಂದ 1 ಲೀಟರ್ 2 ಲೀಟರ್ ಆ ವಾಟರ್ ಇಟ್ಕೊಂಡು ಹೋಗ್ಬೇಕು, ಇಲ್ಲ ಪಕ್ಕದ ಯಾರು ಕೇಳಕ್ ಆಗತ್ತಲ್ಲ. ಸೊ ಮತ್ತೆ ಹ್ಮ್. ಸ್ಪೋರ್ಟ್ಸ್ ಅಲ್ಲಿ ಆಡ್ತಿದ್ದಾಗ ಮೊದಲು ಬ್ರೇಕ್ ತಗೊಳ್ಳೋದು, ನಿಮ್ಮ ಹೈಡ್ರೇಟ್ ಮಾಡ್ಕೊಳ್ಳೋದು, ಇಲ್ಲ ಕೆಲಸ ಮಾಡ್ತಿರ್ಬೇಕಾದಾಗ ಅವಾಗ ಪದೇ ಪದೇ ವಿಶ್ರಾಂತಿ ತಗೊಳ್ಳೋದು ಇನ್ ಬಿಟ್ವೀನ್, ನೀರ್ ಚೆನ್ನಾಗಿ ಕುಡಿಯೋದು, ಇದನ್ನ ಮಾಡ್ಕೋಬೇಕು. ಡಿಹೈಡ್ರೇಷನ್ ಸೈನ್ಸ್ ಯಾವಾಗ ಓಕೆ, ಯಾವಾಗ ಡಿಹೈಡ್ರೇಷನ್ ಸೈನ್ ಆಗಿದೆ ಅಂತ ಕರಿತೀವಿ, ಇವು ಮಗು ಅದಕ್ಕೆ ಯೂರಿನ್ ಔಟ್ಪುಟ್ ಕಮ್ಮಿ ಆಗೋಯ್ತು, ನೀರಿನಂಶ ತಗೊಂಡಿಲ್ಲ, ಯೂರಿನ್ ಪಾಸ್ ಮಾಡಕ್ ಆಗಲ್ಲ, 6 to 8 hours ಆಯ್ತು, ಯೂರಿನ್ ಪಾಸ್ ಮಾಡಕ್ ಆಗ್ತಿಲ್ಲ. ಯೂಶಲಿ ಮಕ್ಕಳಲ್ಲಿ ಈ ತರ ನಾವು ನೋಡುವಂತದ್ದು ಸಹಜವಾಗಿ. ಸೊ ಇದೆ, ಮಗು ತುಂಬಾ ಸುಸ್ತಾಗಿದೆ, ನಿದ್ದೆ ಮಾಡ್ತಿದೆ, ಈ ತರದೆಲ್ಲ ಇತ್ತು ಅಂತ ಅಂದ್ರೆ ಅವಾಗ ಡಿಹೈಡ್ರೇಷನ್ ಸೈನ್ಸ್ ಇದೆ ಅಂತ ಅರ್ಥ. ನಿಮ್ಗೆ ತುಂಬಾ ಬಾಯಾರಿಕೆ ಆಗ್ತಿದೆ, ಸಖತ್ ದಾಹ ಆಗ್ತಿದೆ, ಕುಡಿದ್ರೂ ದಾಹ ಕಮ್ಮಿ ಆಗ್ತಿಲ್ಲ ಕೆಲವು ಸಲ, ಇಂಥ ಟೈಮಲ್ಲೂ ಡಿಹೈಡ್ರೇಷನ್ ಆಗಿದೆ ಅಂತ ನಮ್ಗೆ ಒಂದು ಮುನ್ಸೂಚನೆ ಕೊಡುತ್ತೆ ಬಾಡಿ. ಸೊ ಆ ಟೈಮಲ್ಲಿ ನಾವು ನಾವು ಡಾಕ್ಟರ್ ಕನ್ಸಲ್ಟ್ ಮಾಡ್ಬೇಕು. ಹಾ ಅಂತ ಟೈಮಲ್ಲಿ ಯಾವಾಗ ಅಂದ್ರೆ ಯೂರಿನ್ ಔಟ್ಪುಟ್ ಡಿಕ್ರೀಸ್ ಆಯ್ತು, ನಿಮ್ಗೆ ಸುಸ್ತಾಗ್ತಿದೆ, ಎದೊಳಕ್ ಆಗ್ತಿಲ್ಲ, ತಲೆ ಚಕ್ಕರ್ ಹೊಡಿತಿದೆ, ಈ ತರ ಆದ ಟೈಮಲ್ಲಿ ಡೆಫಿನೆಟ್ಲಿ ನೀವು ಮಾಡ್ಬೇಕು. ಅದಕ್ಕಿಂತ ಮುಂಚೆ ನಾನು ಹೇಳ್ದಂಗೆ ORS ಇಂದ ಇಲ್ಲ ಎಲೆಕ್ಟ್ರೋಲೈಟ್ಸ್ ಹಾಕೊಂಡು ನೀರ್ ಚೆನ್ನಾಗಿ ಕುಡ್ಕೊಂಡು ಹೈಡ್ರೇಷನ್ ನೀವು ಮನೇಲೇನೆ ಮಾಡ್ಕೋಬಹುದು. ಸರ್ ಇವಾಗ ಇದೊಂದು ಒನ್ ಆಫ್ ದಿ ಎಕ್ಸಾಂಪಲ್ ಹೇಳ್ಬೇಕು ಅಂತಂದ್ರೆ, ನನ್ನ ಫ್ರೆಂಡ್ ಟ್ರೆಕ್ಕಿಂಗ್ ಬೈಕ್ ರೈಡ್ಗೆ ಅಂತ ಹೋಗಿ ಚಂಡೀಗಢ ಈ ಕಡೆಗೆ ಹೋದಾಗ ನೀರ್ ಸರಿ ಕುಡ್ದ ಬಿಸಿಲು ಎಕ್ಸ್ಪೋಜರ್ ಆಗಿ ಈ ವೆಂಟ್ ಇನ್ ಟು ಕಿಡ್ನಿ ಫೇಲ್ಯೂರ್, ರಿಕ್ವೈರಿಂಗ್ ಡಯಾಲಿಸಿಸ್ ಫಾರ್ 2 to 3 days. ಮೈ ಓನ್ ಫ್ರೆಂಡ್. ಓಕೆ, ಅಲ್ಲೇ ಡಯಾಲಿಸಿಸ್ ಮಾಡಿ ಅಲ್ಲಿಂದ ಇಲ್ಲಿಗೆ ಬರ್ಬೇಕಾಗ್ ಬಂತು. ಅಕ್ಯೂಟ್ ಅಂದ್ರೆ ಯೂರಿನ್ ಔಟ್ಪುಟ್ ನಿಂತೋಗಿತ್ತು, ಅವ್ನಿಗೆ 24 hours ಯೂರಿನ್ ಪಾಸ್ ಮಾಡ್ಲಿಲ್ಲ ಅವ್ನು. ಈ ತರ ಸಂದರ್ಭ. ಈಗ ಬಿಸಿಲಲ್ಲಿ ನಾವು ಜಾಸ್ತಿ ತಲೆ ತಿರುಗಿ ಬೀಳೋ ಪ್ರಕರಣಗಳು ಜಾಸ್ತಿ ನೋಡ್ತೇವೆ, ಮಕ್ಳಿರ್ಬೋದು, ವೃದ್ಧರಿರ್ಬೋದು. ಸೊ ಆ ಟೈಮಲ್ಲಿ ನಾವು ಏನ್ ಪ್ರಥಮ ಚಿಕಿತ್ಸೆ ತಗೋಬಹುದು, ಅಂದ್ರೆ ಏನ್ ಮಾಡ್ಬೇಕು? ಈಗ ಬಿಸಿಲಿಂದ ಬಿದ್ದಿದ್ದಾರೆ ಅಂತ ಫಸ್ಟ್ ಕನ್ಫರ್ಮ್ ಮಾಡ್ಕೊ. ಫಸ್ಟ್ ಯಾರೇ ಒಬ್ರು ಅನ್ಕಾನ್ಶಿಯಸ್ ಆಗಿ ಬಿತ್ತು ಅಂದ್ರೆ ನಮ್ಗೆ CPR ಎಲ್ಲಾರು ಹೇಳ್ಕೊಡ್ತಾರಲ್ಲ, ಆಫೀಸಲ್ಲಿ ಬಂದು ಹೇಳ್ಕೊಡ್ತಾರೆ. ಫಸ್ಟ್ ನೋಡ್ಬೇಕು ಪಲ್ಸೇಷನ್ಸ್ ಎಲ್ಲ ಚೆನ್ನಾಗಿದೆ, ಇಟ್ಸ್ ಓನ್ಲಿ ರೀಸನ್ ಬಿಸಿಲಿಂದಲೇ ಅಂತ ಗೊತ್ತಾಗಿಸಕ್ನೆ ಫಸ್ಟ್ ಎಕ್ಸ್ಪೋಜರ್ ಇಂದ ಆಚೆ ಕರ್ಕೊಂಡ್ಬರ್ಬೇಕು, ಆ ಬಿಸಿಲಿಂದ ನೆರಳು ಜಾಗ ಕರ್ಕೊಂಡ್ಬರ್ಬೇಕು. ಟೈಟ್ ಕ್ಲೋತ್ಲಿಂಗ್ ಕ್ಲೋತ್ ಎಲ್ಲ ಹಾಕೊಂಡಿದ್ರೆ, ಬಿಗಿಯಾಗಿರೋ ಬಟ್ಟೆಗಳು ಹಾಕೊಂಡಿದ್ರೆ ಅದನ್ನ ಸಡ್ಲ ಮಾಡಿ ಲೂಸ್ ಮಾಡ್ಬೇಕು. ಇವ್ರು ಲೈಂಗ್ ಪೊಸಿಷನ್ ಅಲ್ಲಿ ಇಟ್ಟು ಕಾಲ್ನ ಮೇಲ್ ಮಾಡ್ಬೇಕು. ಇದು ಜಸ್ಟ್ ಸಿಂಕೋಪಲ್ ಆಗಿದ್ರೆ, ಈಗ ಜಸ್ಟ್ BP ಹೈಪೋಟೆನ್ಷನ್, ಪಾಸ್ಚರಲ್ ಹೈಪೋಟೆನ್ಷನ್ ಅಂತ ಕರಿತೀವಲ್ಲ, ನಿಂತಿ ಬ್ಲಡ್ ಸರ್ಕ್ಯುಲೇಷನ್ ಕಡೆ ಬಂದು ಬ್ರೇನ್ ಕಮ್ಮಿ ಆಗದಾಗ ಬಿದ್ದಿದ್ರೆ ಲಿಂಬ್ ಎಲಿವೇಟ್ ಮಾಡಿದ್ರೆ ಈ ವಿಲ್ ಬಿ ಫೈನ್. ಅಂಡ್ ಬಾಡಿ ಟೆಂಪರೇಚರ್ ಚೆಕ್ ಮಾಡ್ತಾನೆ. ನೀವು ತುಂಬಾ ವೆಯ್ಟ್ ಇದಾನೆ, ಸಿಕ್ಕಾಪಟ್ಟೆ ಮೈ ಸುಡ್ತಿದೆ ಅಂದ್ರೆ ಯೂಶಲಿ more than 40 degree or 104 ನಿಮ್ಗೆ ಗೊತ್ತಾಗ್ತದೆ. ಅಂತ ಟೈಮಲ್ಲಿ ತಣ್ಣೀರ್ ಬಟ್ಟೆ ತಗೊಂಡು ಒರೆಸಿ ಕಂಕ್ಳಲ್ಲಿ ತಲೆ ಹತ್ರ ಎಲ್ಲ ಐಸ್ ಪ್ಯಾಕ್ ಎಲ್ಲ ಇದ್ರೆ ದೆನ್ ದಿಸ್ ಇಸ್ ದಿ ಫಸ್ಟ್ ಸ್ಟೇಜ್ ದಟ್ ಯು ಶುಡ್ ಡೂ. ಇದಾದ್ಮೇಲೆ ಇಮಿಡಿಯೇಟ್ ಆಗಿ ಆಮೇಲೆ ಈಗೇನಾದ ಕಾನ್ಶಿಯಸ್ ಅಂತಂದ್ರೆ ಹೈಡ್ರೇಟಿಂಗ್, ಚೆನ್ನಾಗಿ ನೀರ್ ಕುಡಿಸಿ ಎಲೆಕ್ಟ್ರೋಲೈಟ್ಸ್ ಹಾಕಿ. ಇಲ್ಲ ಅಂತಂದ್ರೆ ಇಲ್ಲ ಅನ್ಕೋ, ಹಿಂಗೆ ಎಷ್ಟು ಮಾಡಿದ್ರು ಲಿಂಬ್ ಎಲಿವೇಟ್ ಮಾಡುದು ಹಿಂಗ್ ಮಾಡುದು ಅವ್ನ ಕಾನ್ಶಿಯಸ್ನೆಸ್ ಏನಾಗ್ತದೆ, ಸ್ಟಿಲ್ ಈ ಸ್ಲೀಪ್ ಅಂದ್ರೆ ದಟ್ ಟೈಮ್ ಯು ಶುಡ್ ಕಾಲ್ 108 ಅಂಡ್ ಗೆಟ್ ಇನ್ ಟು ಹಾಸ್ಪಿಟಲ್. ಇವಾಗ ಸರ್ ನಾವು ಈ ಬಿಸಿಲಿನ ಸಾಕಷ್ಟು ಜನರಿಗೆ ಗೊತ್ತಿಲ್ಲ, ಈ ಬಿಸಿಲಿನ ಟೈಮಲ್ಲಿ ಯಾವ ರೀತಿಯ ಆಹಾರಗಳನ್ನು ತಿನ್ಬೇಕು ಅಂತ. ಸೊ ಅಂದ್ರೆ ಇವಾಗ ಮಕ್ಕಳು, ವೃದ್ಧರು, ವಯಸ್ಕರು ಇರ್ತಾರಲ್ಲ, ಸೊ ಯಾವ ರೀತಿ ಫುಡ್ ತಿಂದ್ರೆ ಚೆನ್ನಾಗಿರುತ್ತೆ? ಇದನ್ನ ನಮ್ಗೆ ಚಿಕ್ಕ ವಯಸ್ಸಿಂದ ನಾವು ಡಾಕ್ಟರ್ ಆಗಿ ಹೇಳ್ಬೇಕು ಅಂತಿಲ್ಲ, ಮನೇಲಿ ನಮ್ಮಮ್ಮ ನಮ್ಮ ಅಜ್ಜಿ ಎಲ್ಲ ಇನ್ನೂ ಚೆನ್ನಾಗಿ ಹೇಳ್ತಾರೆ ಇದ್ರ ಬಗ್ಗೆ. ಓಕೆನಾ. ಸೊ ನೀರ್ ಚೆನ್ನಾಗಿ ಕುಡಿಬೇಕು. ಆಸಿಡ್ ವಾಟರ್ ಇಂಟೆಕ್ ಶುಡ್ ಗೋ ಅಪ್. ನೀವು ಎಷ್ಟಿತ್ತು ಮೊದ್ಲಿಕ್ಕಿಂತ ಅಟ್ಲೀಸ್ಟ್ ಒಂದು 40-50% ಜಾಸ್ತಿ ಮಾಡ್ಕೊಂಡ್ರೆ ಒಳ್ಳೇದು. ಒಂದು ನೀರಿನಂಶ ಇರೋಂತ ಹಣ್ಣುಗಳು, ತರಕಾರಿಗಳು ತಿಂದ್ರೆ ಒಳ್ಳೇದು. ಕುಕುಂಬರ್ ಅಲ್ಲಿ ಇದು ಸೌದೆಕಾಯಿ ಚೆನ್ನಾಗಿ ನೀರಿನಂಶ ಜಾಸ್ತಿ ಇದೆ, ಲಿಟಲ್ ಫೈಬರ್ ಇದೆ. ಆರೆಂಜ್, ವಾಟರ್ ಮಿಲನ್ ಬಂದಿರೋದು, ಸಮ್ಮರ್ ಅಲ್ಲಂತೂ ವಾಟರ್ ಮಿಲನ್ ಎಲ್ಲಾ ಕಡೆ ನೋಡ್ತಿರ್ತೀರಾ. ಕರ್ಬೂಜ ಇರ್ಬೋದು, ಇಂಥದ್ದನ್ನ ಜಾಸ್ತಿ ಮಾಡ್ಬೇಕು. ಸೊ ಇದೆಲ್ಲ ಓಕೆನಾ. ಮಾವಿನಕಾಯಿ ಸೀಸನ್, ಮಾವಿನ ಹಣ್ಣಿನ ಸೀಸನ್. ಮಾವಿನಕಾಯಿ ಮಾವಿನ ನೀವ್ ಹೇಳದ್ ಕರೆಕ್ಟ್. ಮಾವಿನಕಾಯಿ ನಾವು ನೋಡಿದೀವಲ್ಲ, ಕೆಲವು ಮಾವಿನಕಾಯಿ ಕರೆಕ್ಟ್ ಆಗಿರುತ್ತೆ. ಓಕೆ, ಈಗ ಕೆಮಿಕಲ್ ಹಾಕಿ ಮಾಡಿದಂತದೆಲ್ಲ ಬಂದ್ರೆ ಅದರಿಂದ ವಾಮಿಟಿಂಗ್, ಲೂಸ್ ಮೋಷನ್ ಆಗಿ ಇಟ್ ವಿಲ್ ಹ್ಯಾಡ್ ಆನ್ ಟು ದಿ ಡಿಹೈಡ್ರೇಷನ್. ಮೊದ್ಲೇ ನೀರಿನಂಶ ಕಮ್ಮಿ ಇರ್ತದೆ, ಅದು ವಾಮಿಟಿಂಗ್, ಲೂಸ್ ಮೋಷನ್ ಆದಾಗ ಇಟ್ ಬಿ ಮಚ್ ಮೋರ್ ಕೇರ್ಫುಲ್ ಇನ್ ಸಮ್ಮರ್. ನೀವು ಅವಾಗ ಹೈಡ್ರೇಷನ್ ಇನ್ನೂ ಜಾಸ್ತಿ ಮಾಡ್ಬೇಕಾಗ್ತದೆ, ರೀಪ್ಲೇಸ್ ಮಾಡ್ಬೇಕಾಗತ್ತೆ. ಅಂಡ್ ಇಮಿಡಿಯೇಟ್ಲಿ ರೆಸ್ಟ್ ಟು ದಿ ಹಾಸ್ಪಿಟಲ್. ವಾಮಿಟಿಂಗ್ ಲೂಸ್ ಮೋಷನ್ ಆದ್ರೆ ಅಟ್ಲೀಸ್ಟ್ ನೀವು ರೀಪ್ಲೇಸ್ ಹತ್ರ ಮಾಡ್ಬೋದು. ವಾಮಿಟಿಂಗ್ ಆಗ್ತದೆ, ರೀಪ್ಲೇಸ್ಮೆಂಟು ಆಗೋದಿಲ್ಲ. ಸೊ ಅಂತ ಟೈಮಲ್ಲಿ ಡಾಕ್ಟರ್ ಕನ್ಸಲ್ಟ್ ಮಾಡೋದು ಡೆಫಿನೆಟ್ಲಿ ಬೆಟರ್. ಮತ್ತೆ ಯಾವ್ದು ಎಣ್ಣೆ ಪದಾರ್ಥಗಳು, ಅದೇ ನಿಮ್ಮ ತುಂಬಾ ಮಾವಿನಕಾಯಿ ತಿನ್ನೋದು,
ತಿನ್ಲಿ, ಮಾವಿನ ಹಣ್ಣು ತಿನ್ಲಿ, ಇರ್ಲಿ, ಅದು ಒಳ್ಳೇದಾನೆ. ಬಟ್ ಅದು ಲಿಮಿಟ್ ಇರುತ್ತಲ್ಲ, ಬಾಡಿಗೂ ಹ್ಮ್. ಡೈಜೆಸ್ಟ್ ಮಾಡ್ಕೊಳಕ್ ಒಂದು ಲಿಮಿಟ್ ಇರುತ್ತಲ್ಲ, ಅದನ್ನ ನೋಡ್ಕೋಬೇಕು. ಕೂಲ್ ಆಗಿರಕ್ಕೆ ಅಂತ ಕೋಕ್ ಕುಡಿಯೋದಾಗ್ಲಿ, ಸ್ಟ್ರಾಂಗ್ ಆಗಕ್ಕೆ ಸ್ಟಿಂಗ್ ಕುಡಿಯೋದಾಗ್ಲಿ ದಯವಿಟ್ಟು ಮಾಡಬಾರ್ದು. ಎನಿ ಎನರ್ಜೆಟಿಕ್ ಡ್ರಿಂಕ್ಸ್ ಆರ್ ನಾಟ್ ರೆಕಮೆಂಡೆಡ್. ಓನ್ಲಿ ಎಲೆಕ್ಟ್ರೋಲೈಟ್ಸ್ ಇರೋದು, ಶುಗರ್ ಕಮ್ಮಿ ಇರೋಂಥದ್ದು ಬೆಟರ್. ಸೊ ಇವಾಗ ಸರ್ ಕೆಲವೊಂದು ಬಿಸಿಲಲ್ಲಿ ಕಾರ್ಮಿಕರೆಲ್ಲ ಕೆಲಸ ಮಾಡ್ತಾರೆ, ಕಾರ್ಮಿಕರಿರ್ಬೋದು, ಇನ್ನು ಪ್ರಯಾಣಿಕರಿರ್ಬೋದು. ಸೊ ಅವರು ಯಾವ ರೀತಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಬೇಕು ಸರ್? ಸೊ ಕಾರ್ಮಿಕರು ಎಸ್ಪೆಷಲಿ ದೇ ಶುಡ್, ಅಂದ್ರೆ ಅವ್ರು ಪ್ರಿವೆನ್ಷನ್ ಮಾಡ್ಲಿಕ್ಕೆ ಏನ್ ಮಾಡ್ಬೇಕು, ಹ್ಯಾಟ್ ಹಾಕೋಬೇಕು. ಬಿಸಿಲು ಆಗ್ತಿದ್ರೆ ಛತ್ರಿ ಅಂತ ಹಿಡ್ಕೊಂಡ್ ಮಾಡಕ್ಕಾಗಲ್ಲ. ಯಾರಾದ್ರೂ ಅಥ್ಲೆಟ್ಸ್ ಇರೋರು, ಯಾರಾದ್ರೂ ಅಲ್ಲಿ ಆಟ ಆಡ್ತಿರೋರು ಡಿಫ್ರೆಂಟ್ ಟೈಮಿಂಗ್ಸ್ ನೋಡ್ಕೋಬೇಕು. ಬೆಳಗ್ಗೆ ಹೊತ್ತು ಆಡಂಗಿದ್ರೆ ಬೆಳಗ್ಗೆ ಹೊತ್ತು ಮಾಡ್ಕೊಂಡಿಲ್ಲ, ಸಂಜೆ ಆದ್ರೆ ಸಂಜೆ ಇಂಟರ್ಮಿಟೆಂಟ್ ಬ್ರೇಕ್ ತಗೋಬೇಕು. ಈವನ್ ಕಾರ್ಮಿಕರು ಅಷ್ಟೇ, ಯಾವಾಗ ಮಧ್ಯದಲ್ಲಿ ಸುಸ್ತಾಯ್ತು ಅಂದಾಗ ಬ್ರೇಕ್ ತಗೋಬೇಕು. ನೀರ್ ಚೆನ್ನಾಗಿ ಕುಡಿ, ಬಾಯಿ ಆರ್ದಾಗ ಮಾತ್ರ ನೀರ್ ಕುಡಿತೀನಿ ಅನ್ನೋಕ್ಕಿಂತ ಹೈಡ್ರೇಷನ್ ಮಾಡ್ಕೊಂಡು ಕೆಲಸ ಮಾಡೋದು ಬೆಟರು. ಸ್ವಲ್ಪ ಅವ್ರಿಗೆ ಸಿಂಪ್ಟಮ್ಸ್ ಅನ್ಸ್ತಿದೆ, ಯಾಕೋ ತಲೆ ತಿರುಗ್ತಿದೆ, ಯಾಕೋ ನಂಗೆ ಸಮಾಧಾನ ಆಗ್ತಿಲ್ಲ, ವಾಮಿಟಿಂಗ್ ಆ ತರ ಆದಾಗ ಮುನ್ನೆಚ್ಚರಿಕೆ ಕ್ರಮವಾಗಿ ನೆಗ್ಲೆಕ್ಟ್ ಮಾಡ್ದಲೆ, ಏನಾಗಲ್ಲ ಬಿಡು ನನ್ಗೇನಾಗತ್ತೆ ಅನ್ನೋ ಆಟಿಟ್ಯೂಡ್ ಇಲ್ದಲೆ ಅದಕ್ಕೆ ತನ್ನಾಗಿ ರೆಸ್ಪಾಂಡ್ ಮಾಡಿದ್ರೆ ಒಳ್ಳೇದು. ಸರ್ ಇವಾಗ ಸನ್ಸ್ಕ್ರೀಮ್ ಎಲ್ಲ ಹಚ್ಕೋಬಹುದು, ಬಟ್ ಕಾರ್ಮಿಕರು ಪಾಪ ಎಲ್ಲ ಹಚ್ಕೋತಾರೆ, ಅಥ್ಲೆಟ್ಸ್ ಅದ್ರ ಮಾಡ್ಕೋತಾರೆ. ಈಗ ಈ ಮಕ್ಕಳಿಗೆ, ಚಿಕ್ಕ ಮಕ್ಕಳಿರ್ಬೋದು, ಇಲ್ಲ ವೃದ್ಧರಿರ್ಬೋದು, ಅವರಿಗೆ ಈ ಬಿಸಿಲಿನ ಶಾಖದಿಂದ ತಡೆಯೋದು ತುಂಬಾ ಕಷ್ಟ. ಸೊ ಅವರಿಗೆ ಯಾವ ರೀತಿ ನಾವು, ಅಂದ್ರೆ ಯಾವ ರೀತಿ ರಕ್ಷಣೆ ಮಾಡ್ಬೋದು ಅಂತ? ನಾನು ಮೊದ್ಲೇ ಹೇಳ್ದಂತೆ, ಈಗ ರುದ್ರು ಅವ್ರು ವಾಕಿಂಗ್ ಹೋಗ್ಬೇಕು ಅಂತಾರೆ, ಮಕ್ಳು ಆಡ್ಬೇಕು ಅಂತಾರೆ. ಸೊ ವಾಕಿಂಗ್ ಹೋಗೋರು ಬೆಳಗ್ಗೆ ಹೊತ್ತು ಇಲ್ಲ ಸಂಜೆ ಹೊತ್ತು ಹೋಗಿ, ಮಧ್ಯಾಹ್ನದ ಹೊತ್ತು ಆದಷ್ಟು, ಅಂದ್ರೆ ಮಧ್ಯಾಹ್ನ ಅಂದ್ರೆ ಏನಿಲ್ಲ 11 o'clock ಅವಾಯ್ಡ್ ಮಾಡಿದ್ರೆ ಬೆಟರ್. ಆಯ್ತಾ? ಸೊ ಮತ್ತೆ ನಾನು ಹೇಳ್ದಂಗೆ ಡೇಂಜರ್ ಸೆನ್ಸ್ ಬಂದಾಗ, ನಿಮ್ಗೆ ಮೊದ್ಲೇ ಸುಳ್ಳು ಬಿದ್ರೆ, ಸಿಂಪ್ಟಮ್ಸ್ ಬಂದಾಗ ರೆಸ್ಟ್ ತಗೊಳ್ಳೋದು ಬೆಟರ್. ಹ್ಯಾಟ್ ಹಾಕೊಳ್ಳಿ, ಛತ್ರಿ ಹಿಡ್ಕೊಳ್ಳಿ. ಮಕ್ಳಿಗೆ ಸನ್ಸ್ಕ್ರೀಮ್ ಅಂತ ಬರುತ್ತೆ, SPF more than 50% ಇರೋಂಥದ್ದು ಸನ್ಸ್ಕ್ರೀಮ್ ಹಾಕ್ಬೋದು. ರ್ಯಾಶ್ ಎಲ್ಲ ಪ್ರಿವೆಂಟ್ ಮಾಡ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಮಕ್ಳಿಗೆ ನೀರ್ ಕೊಟ್ಕೊಳ್ಸಿ, ಆಟಕ್ ಹೋದಾಗ ಇಲ್ಲ ಕರ್ದು 1 hour 2 hours ಆದ್ಮೇಲೆ ಚೆಕ್ ಮಾಡಿ, ನೀರ್ ಕುಡ್ದೇನೋ, ನೀರ್ ಕುಡಿ ಅಂತ ಹೇಳ್ತಾನೆ ಇರ್ಬೇಕು ಎಲ್ಲಾ ಮಕ್ಳಿಗೂ. ಈಗ ದೊಡ್ಡವ್ರು ನಮ್ಗೆ ಈಗ್ಲೂ ಹೇಳ್ತಾರೆ ಬಿಡಿ. ಸೊ ಈ ತರ ಈ ತರ ನಾವು ಸರ್ಟನ್ ಥಿಂಗ್ಸ್ ಇಷ್ಟು ಮಾಡ್ಕೊಂಡ್ರೆ ಐ ಥಿಂಕ್ ಅಡಿಕ್ವೇಟ್ ಆಗುತ್ತೆ. ಮತ್ತೆ ಹೇಳ್ದಂಗೆ ಯಾವ್ದಾದ್ರು ಹಣ್ಣು ತಿನ್ಬೇಕು ಅಂತ ಹೇಳಿದ್ರು, ಆ ತರದ್ನ ಮಾಡಿ ಮಜ್ಜಿಗೆ ಕುಡಿಯೋದಾಗ್ಲಿ, ಇವೆಲ್ಲ ನ್ಯಾಚುರಲ್ ಆರ್ಗ್ಯಾನಿಕ್ ಇರೋಂಥದ್ನ ಮಾಡಿದ್ರೆ ಒಳ್ಳೇದು. ಇನ್ನೊಂದು ನೋಡಿದ್ರೆ ಸರ್, ಈಗ ಸಮ್ಮರ್ ಹಾಲಿಡೇಸ್ ಗಳೆಲ್ಲ ಮಕ್ಕಳಿಗೆಲ್ಲ ರಜೆ ಇರ್ತಾರೆ, ಮಕ್ಕಳೆಲ್ಲ ಹೊರಗಡೆ ಹೋಗಿ ಆಟ ಆಡ್ಬೇಕು ಅಂತ ಆಸೆ ಇರ್ತದೆ ಅವುಗಳಿಗೆ. ಸೊ ಪೇರೆಂಟ್ಸ್ ಆಗಿ ಯಾವ ಟೈಮಿಗೆ ಬಿಡ್ಬೋದು, ಇಂಥ ಟೈಮ್ಗೆ ಒಂದು ಟೈಮ್ ಫಿಕ್ಸ್ ಮಾಡ್ಕೊಳ್ಳೋದಾದ್ರೆ ಯಾವ ಟೈಮಿಗೆ ಬಿಡ್ಬೋದು ಮಕ್ಕಳನ್ನ ಹೊರಗಡೆ ಬಿಸಿಲಿಂದ ತಾಪಮಾನ ತಡ್ಕೊಳ್ಳಿಕ್ಕೆ? ಯಾವ ಟೈಮಲ್ಲಿ ಹೋಗಿ ಆಡಿದ್ರೆ ಬೆಟರ್ ಅಂತ ಹೇಳ್ತೀರಾ? ಬೆಸ್ಟ್ ಟೈಮ್. ಆತರ ಇದೇನಿದು ಬ್ರಾಹ್ಮಣಿ ಮುಹೂರ್ತ ಆತರದ ಎಲ್ಲಾ ಮಕ್ಳು ಯಾವಾಗ ಸೇರ್ತಾರೋ, ಅದು ಯೂಶಲಿ ಮಧ್ಯಾಹ್ನ ಉರಿ ಬಿಸಿಲು ಇರೋ ಟೈಮಲ್ಲಿ ಅವಾಯ್ಡ್ ಮಾಡಿದ್ರೆ ಬೆಟರ್. ಇನ್ನೊಂದು, ಆತರ ಬಿಸಿಲು ಕಂಪ್ಲೀಟ್ಲಿ ಅವಾಯ್ಡ್ ಮಾಡಿ ಬಿಸಿಲಿಗೆ ಹೋಗ್ಬಾರ್ದು ಮಕ್ಳು ಅಂತ ನಾನು ಹೇಳ್ತಿಲ್ಲ. ಬಿಸಿಲು ಇಸ್ ಆಲ್ಸೋ ಇಂಪಾರ್ಟೆಂಟ್ ಇನ್ ಸರ್ಟನ್ ಎಕ್ಸ್ಟೆಂಟ್. ಅಕ್ಲಿಮೇಟೈಸ್ ಆಗಕ್ಕೆ ಟೈಮ್ ಬೇಕು ಮಕ್ಳಿಗೆ, ಬರೇ ಬಿಸಿಲು ಆಡೋ ಅಂತ ಅವಶ್ಯಕತೆ ಇಲ್ಲ. ಸೊ ಯೂಶಲಿ ಟಿಲ್ 11 o'clock ಆಡಿ, ಸಂಜೆ 5 ಗಂಟೆ ಮೇಲೆ ಆದ್ರೆ, 4 ಗಂಟೆ ಮೇಲೆ ಆಡಿದ್ರೆ ಇಟ್ಸ್ ಆಲ್ವೇಸ್ ಬೆಟರ್. ಬಟ್ ಆ ಪೀಕ್ ಪೀರಿಯಡ್ ಯೂಶಲಿ 12 to 4 ಅವಾಯ್ಡ್ ಮಾಡಿದ್ರೆ ಒಳ್ಳೇದು. ಇವಾಗ ಚಿಕ್ಕ ಮಕ್ಕಳಲ್ಲೇ ಈ ಬಿಸಿಲಿನ ಟೈಮಲ್ಲಿ ಈ ಹೀಟ್ ರ್ಯಾಶಸ್ ಅಂತ ಬರ್ತವೆ. ಸೊ ಅದರಿಂದ ಪೇರೆಂಟ್ಸ್ ತುಂಬಾ ಟೆನ್ಷನ್ ಆಗುತ್ತೆ. ಸೊ ಅದನ್ನ ಮನೆಯಲ್ಲೇ ನಾವು ಕಡಿಮೆ ಮಾಡೋದ್ರೆ ಯಾವ ಮನೆ ಮದ್ದುಗಳು ಇರ್ತವೆ ಅವುಗಳಿಗೆ, ಏನ್ ಮಾಡ್ಬೋದು? ನೀವು ಮನೇಲಿ ಕಮ್ಮಿ ಮಾಡ್ಬಿಟ್ರೆ ನಮ್ಮ ಹತ್ರ ಎಲ್ಲ ಬರ್ತಿರಲಿ. ಆತರ ಅಲ್ಲ, ಆತರ ಹೇಳ್ತಿಲ್ಲ. ಸೊ ನಾನು ಹೇಳ್ತಿರೋದು ಮಿಲೇರಿಯಾ ರ್ಯಾಶಸ್ ಬರುತ್ತೆ, ಹೀಟ್ ರ್ಯಾಶಸ್ ಬರುತ್ತೆ, ಮಿಲೇರಿಯಾ ಅಂತ ಕರಿತೀವಿ ಕೆಲಸಕ್ಕೆ. ಸೊ ಆತರ ಬಂದಾಗ ಮಗು ಅದನ್ನ ಸ್ನಾನ ಮಾಡಿ ತಣ್ಣೀರ ಬಟ್ಟೆಯಲ್ಲಿ, ಮಾಮೂಲಿ ತಣ್ಣಗಿರೋ ನೀರಲ್ಲಿ ಉಗುರು ಬೆಚ್ಚಿ ನೀರಲ್ಲಿ ಸ್ನಾನ ಮಾಡಿಸ್ಬೇಕು, ಇಲ್ಲ ತಣ್ಣಗಿರೋ ನೀರಲ್ಲಿ ಸ್ನಾನ ಮಾಡಿದ್ರೆ ಬೆಟರ್. ಹೀಟ್ ಜಾಸ್ತಿ ಆದಂಗೆ ಇಟ್ ವಿಲ್ ಆಲ್ವೇಸ್ ರ್ಯಾಶ್ ತಿರುವ ಸ್ವಲ್ಪ ಆಂಗ್ರಿ ಲುಕಿಂಗ್ ಆಗ್ತದೆ. ಓಕೆ, ಸೊ ತುಂಬಾ ಇಚ್ಚಿಂಗ್ ಇದೆ, ಆ ತರದಿದೆ ಅಂದ್ರೆ ಮನೆಯಲ್ಲಿ ಡಾಕ್ಟರ್ ಮೊದಲು ಪ್ರಿಸ್ಕ್ರೈಬ್ ಮಾಡಿರುವಂತ ಆಂಟಿ ಸಿಟ್ರಿಸಿನ್ ಅಂತ ಇರ್ಬೋದು, ಇಲ್ಲ CPM ಅಂತ ಇರುತ್ತೆ, ಆ ಮೆಡಿಸನ್ ಕೊಟ್ರೆ ಆಯ್ತು. ಗುಡ್ ಮಾಯಿಶ್ಚರೈಸರ್ ಅಪ್ಲೈ ಮಾಡಿದ್ರೆ ಸಾಕು. ಇದಕ್ಕಿಂತಲೂ ತುಂಬಾ ಜಾಸ್ತಿ ಆಗ್ತಿದೆ ಅಂದ್ರೆ ಅವಾಗ ಡರ್ಮಟೋಲಜಿಸ್ಟ್ ಯಾ ಪೀಡಿಯಾಟ್ರಿಷಿಯನ್ ನ ಕನ್ಸಲ್ಟ್ ಮಾಡ್ಬೇಕಾಗ್ತದೆ. ಮನೇಲಿ ಮಾಯಿಶ್ಚರೈಸರ್, ಕೀಪಿಂಗ್ ಇನ್ ದಿ ಕೂಲ್ ಎನ್ವಿರಾನ್ಮೆಂಟ್, ಇದು ಒಳ್ಳೇದು. ಮತ್ತೆ ಸ್ನಾನ ಮಾಡಿಸ್ಬೇಕಾದ್ರೆ ಎಸ್ಪೆಷಲಿ ಇಲ್ಲಿ ನಾವ್ ಹೇಳ್ತೀವಲ್ಲ, ಅಂದ್ರೆ ಕಂಕ್ಳು ಇಂಥ ಜಾಗದಲ್ಲೆಲ್ಲ ಇಚ್ಚಿಂಗ್ ಇರುತ್ತದೆ. ಅಂತ ಟೈಮಲ್ಲಿ ಫ್ರೀಕ್ವೆಂಟ್ ದಿನಕ್ಕೆ 2 ಸಲ ಸ್ನಾನ ಮಾಡಿಸೋದು ನಥಿಂಗ್ ಬ್ಯಾಡ್. ಇವಾಗ ಚಿಕ್ಕ ಮಕ್ಕಳಿಗೆ ಯಾವ ರೀತಿ ಎಲ್ಲ ಸಮಸ್ಯೆ ಅಂದ್ರೆ, ಇವಾಗ ನ್ಯೂ ಬಾರ್ನ್ ಬೇಬೀಸ್ ಎಲ್ಲ ಬಿಸಿಲಿಂದಾಗಿ ಯಾವ ರೀತಿ ಸಮಸ್ಯೆ ಬರುತ್ತೆ? ಆಮೇಲೆ ಈ ಪ್ರೆಗ್ನೆಂಟ್ ವುಮೆನ್ಸ್ ಗಳಿಗೆ ಯಾವ ತರ ಏನಾದ್ರು ಸಮಸ್ಯೆ ಬರುತ್ತೆ ಸರ್ ಜಾಸ್ತಿ ಬಿಸಿಲಲ್ಲಿ ಒಳಗಡೆ?
ನ್ಯೂ ಬಾರ್ನ್ ಬೇಬೀಸ್ ಬಿಸಿಲೇ ತೋರ್ಸ ಅಂದ್ರೆ ಬೆಳಗ್ಗೆ ಅರ್ಧ ಗಂಟೆ ಅಷ್ಟೇ ವಿ ರೆಕಮೆಂಡ್ ಫಾರ್ ದೆಮ್ ಟು ಶೋ, ಎಸ್ಪೆಷಲಿ 8ರಿಂದ 10 ಗಂಟೆಲಿ ಅರ್ಧ ಗಂಟೆ ಬಿಸಿಲು ತೋರಿಸಿ ಓನ್ಲಿ ಫಾರ್ ವಿಟಮಿನ್ ಡಿ ಪ್ರೊಡಕ್ಷನ್. ನ್ಯೂ ಬಾರ್ನ್ ಆಲ್ವೇಸ್ ಪ್ರೊಟೆಕ್ಟೆಡ್ ರೀ. ಮಕ್ಳು ಸೂಕ್ಷ್ಮ ಇರೋದ್ರಿಂದ ಬಾಣ್ತಿರ್ನ ಆಚೆನೆ ಬಿಡೋದಿಲ್ಲಲ್ಲ, ಮಗುನೆಲ್ಲ ಹೊರಗಡೆ ಕತ್ಲ್ಕೋಣಲ್ಲಿ ಇಡ್ತಾರೆ. ಈ ಅದಕ್ಕೆ ಆ ಪದ್ಧತಿ ತುಂಬಾ ಸೂಕ್ತವಾಗಿತ್ತು. ಈಗ ಆ ಮಟ್ಟಿಗೆ ಆಗಲ್ಲ ಅಂತಂದ್ರು ಯಾರು ಮಕ್ಕಳನ್ನ ಆಚೆ ಕರ್ಕೊಂಡು ಹೋಗೋದಿಲ್ಲ. ಸೊ ಮನೆಯಲ್ಲಿ ಫ್ಯಾನ್ ಹಾಕೋಬಹುದಾ ಅಂತ ಕಾಮನ್ ಕ್ವಶನ್ ನಮ್ಗೆ ಕೇಳೋದು. ಎಸಿ ಹಾಕೋಬಹುದಾ ಸರ್, ಫ್ಯಾನ್ ಹಾಕೋಬಹುದಾ ಅಂತ. ಡೆಫಿನೆಟ್ಲಿ ಹಾಕೋಬಹುದು. ಟೆಂಪರೇಚರ್ ಯೂಶಲಿ ಎಸಿ ಹಾಕೊಂಡ್ರೆ 25 ಅಂಡ್ ಅಬೌವ್ ಇಡಿ, 25 ಇಡಿ, 24 ಇಡಿ, ಡೆಫಿನೆಟ್ಲಿ ನಾಟ್ ಲೆಸ್ ದೆನ್ 23. ಓಕೆ. ಸೊ ಫ್ಯಾನ್ ಅಂದ್ರೆ ಡೈರೆಕ್ಟ್ ಆಗಿ ಮಗುಗೆ ಬೀಳೋದ್ ಬೇಡ. ಗಾಳಿ ಫ್ಲೋ ಗೊತ್ತಾಗ್ತಲ್ಲ ಫ್ಯಾನ್ ಎಲ್ಲಿ ಬರುತ್ತೆ, ಎಲ್ಲಿ ಫ್ಲೀ ಇರುತ್ತೆ, ಅದು ಡೈರೆಕ್ಟ್ ಆಗಿ ಬೀಳೋದ್ ಬೇಡ, ಸ್ವಲ್ಪ ಇರ್ಲಿ. ನಿಮ್ಗೂ ಸೆಕೆ ಆದಂಗೆ ಮಕ್ಳಿಗೂ ಸೆಕೆ ಆಗ್ತದೆ. ಥಿನ್ ಕ್ಲೋತಿಂಗ್ ಹಾಕಿದ್ರೆ ಒಳ್ಳೇದು. ನಿಮ್ಮ ಹತ್ರ ಯಾರಾದ್ರೂ ಈ ತರ ಬಿಸಿಲಿಂದಾಗಿ ಉಂಟಾಗಿ ಸಮಸ್ಯೆಗಳಿಂದ ಟ್ರೀಟ್ಮೆಂಟ್ ತಗೊಳ್ಳಿಕ್ಕೆ ಬಂದಿದಾರ? ಯಾವ ತರ ಕೇಸ್ ಬಂದಿದೆ? ಸ್ಕಿನ್ ರ್ಯಾಶಸ್ ಬರುತ್ತ್ರಿ. ಸ್ಕಿನ್ ರ್ಯಾಶಸ್ ಬಿಕಾಸ್ ಈಟ್ ಇಂದ ಈಗ್ಲೂ ಬರ್ತಿದೆ. ಪೇಷಂಟ್ ಬರ್ತಾರೆ, ಮಕ್ಕಳು ಬರ್ತಾರೆ. ಅದರ್ ದೆನ್ ಈ ಸ್ಟ್ರೋಕು ನಾವು ಬೀಯಿಂಗ್ ಇನ್ ಬೆಂಗಳೂರಲ್ಲಂತೂ ಡಿಪೆಂಡ್, ವಿ ಆರ್ ವೆರಿ ಲಕ್ಕಿ ಟು ಹ್ಯಾವ್ ಸಚ್ ಎ ಕ್ಲೈಮೇಟ್. ಆಯ್ತಾ, ಇದುವರೆಗೂ ಯಾವ್ದು ಬಂದಿಲ್ಲ. ಇವತ್ ಬೇರೆ ಇಂದ ಬಿಸಿಲಲ್ಲಿ ಆಡ್ತಾ ಇದಾರೆ ಮ್ಯಾಚು RCB. ಸೊ ನಾವು ಈ ಪಾರ್ಟ್ ಆಫ್ ಬೆಂಗಳೂರಲ್ಲಿ ನಾವು ನೋಡಿಲ್ಲ ರೀ. ನಾನ್ ಪರ್ಸನಲಿ ಐ ಹ್ಯಾವ್ ನಾಟ್ ಸೀನ್ ಈಸ್ಟ್ ಇನ್ PTR. ಡೆಫಿನೆಟ್ಲಿ ಜಾಸ್ತಿ ಯಾವ ಕಡೆ ಸಮಸ್ಯೆಗಳು ಮಕ್ಕಳಲ್ಲಿ ನಾರ್ತ್ ಕರ್ನಾಟಕ. ಡೆಲ್ಲಿಲಿ ವರ್ಕ್ ಮಾಡಿದ್ದೀನಿ ನಾನು. ಐ ವರ್ಕ್ ಇನ್ ಡೆಲ್ಲಿ ನಾನು ನೋಡಿದ್ದೀನಿ. ಓಕೆ. ಇಲ್ಲಿ ಬೆಂಗಳೂರು ಅಂತೂ ನಾನು ಯಾವ್ದು ನೋಡಿಲ್ಲ. ಓಕೆ ಸರ್, ನಮ್ಮ ಕಾರ್ಯಕ್ರಮಕ್ಕೆ ಜಾಯಿನ್ ದಕ್ಕೆ ನಿಮ್ಗೆ ಧನ್ಯವಾದಗಳು. ನಿಮ್ಮ ಈ ಬಿಸಿಲಿನ ತಾಪಮಾನದಿಂದ ಉಂಟಾಗುವ ಸಮಸ್ಯೆಗಳನ್ನು ನಾವು ಹೇಗೆ ಪರಿಹಾರ ಮಾಡಬಹುದು, ಮುನ್ನೆಚ್ಚರಿಕೆ ಕ್ರಮವಾಗಿ ಹೇಗೆ ನಾವು ಸೆಲ್ಫ್ ಪ್ರೊಟೆಕ್ಟ್ ಮಾಡಬಹುದಂತ ಮಾಹಿತಿ ನೀಡಿದ್ದೀರಿ. ಇದು ನೀವು ನೀಡಿದ ಮಾಹಿತಿ ನಮ್ಮ ವೀಕ್ಷಕರಿಗೆ ಕೂಡ ಅನುಕೂಲವಾಗ್ತದೆ. ನಮ್ಮ ಕಾರ್ಯಕ್ರಮಕ್ಕೆ ಜಾಯಿನ್ ಅದಕ್ಕೆ ನಿಮ್ಗೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಫಾರ್ ಕಾಲಿಂಗ್. ಎಲ್ಲ ನೀರ್ ಚೆನ್ನಾಗಿ ಕುಡೀರಿ. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.